ಓ ಬಾವ ಯಾವಾಗ ಬಂದ್ರಿ? ನನ್ ತಂಗಿ ಫೋನ್ ಮಾಡ್ಬಿಟ್ಟು ಬಾವನ್ನ ಅರ್ಜೆಂಟ್ ಆಗಿ MLA ಮಾಡ್ಬೇಕು ಬನ್ನಿ ಅಂದ್ಲು, ಬಂದೆ. ಬಾವ ನಿಮ್ಗೆ ರಾಜಕೀಯದಲ್ಲಿರೋರೆಲ್ಲ ಗೊತ್ತಾ? ಗೊತ್ತಾ? 3rd ಕ್ಲಾಸ್ ಇಂದ ಟಾಪ್ ಕ್ಲಾಸ್ ವರ್ಗೂ ಗೊತ್ತು, ಪ್ರೈಮ್ ಮಿನಿಸ್ಟರ್ ವರ್ಗೂ ಗೊತ್ತು. ನೋಡೋ, ಇವರೆಲ್ಲ ನಮ್ ಪಾರ್ಟಿ ಮೆಂಬರ್ಗಳು. ಇವರು ನಮ್ ಪಾರ್ಟಿ ಅಧ್ಯಕ್ಷರು. ಇವ್ರ ಹೆಸರು ಉರಿಕುಂಡೆ. ನಮಸ್ಕಾರ ಸರ್. ನಮಸ್ಕಾರ. ಇವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು. ಇವ್ರ ಹೆಸರು ಕೋಳಿ ವೆಂಕಟೇಶ್ವರ. ನಮಸ್ಕಾರ ಸರ್. ಇವ್ರೆಲ್ರಿಗೂ ಹೇಳಿ ನಮ್ಮ ಪಾರ್ಟಿ ಟಿಕೆಟ್ ನಿನಗೆ ಕೊಡಿಸಿದೀನಿ. ನನಗ? ಇನ್ನೇನ್ ನನಗ? ನೀವೇ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತಂದ್ರು ನಾನೇ ನಿಂತ್ಕೊಂಡ್ಬಿಟ್ರೆ ಪಾರ್ಟಿ ಕೆಲಸ ಯಾರು ಮಾಡ್ತಾರೆ? ಅದಕ್ಕೆ ಇವ್ರಿಗೆಲ್ರಿಗೂ ಹೇಳಿ ನಿನಗೆ ಟಿಕೆಟ್ ಕೊಡ್ಸಿದೀನಿ. ಇವರೆಲ್ಲರ ಬೆಂಬಲ ನಿನಗಿದೆ. ಏನ್ ಸ್ವಾಮಿ? ನೀವ್ ಓಟಿನ ಮೇಲೆ ಓಟು. ನೀನ್ MLA ಆಗ್ತೀಯಾ, ಗೆದ್ದೆ ಗೆಲ್ತೀಯ. ಆಗ ನನ್ ತಂಗಿ MLA ಹೆಂಡತಿ ಆಗಿ ಜುಮ್ ಅಂತ ಮೆರಿತಾಳೆ. ಮಿನಿಸ್ಟರ್ ಹೆಂಡತಿ ಆಗೋ ಯೋಗ್ಯತೆ ಅವಳಿಗಿದೆ. ಅದಾಮೇಲೆ ತಗೋ ಕುಡಿ. ಅಯ್ಯ ಹಾಕೊಳಕ್ಕೂ ಬರಲ್ಲ. ಬನ್ನಿ ಸ್ವಾಮಿ, ನಮ್ಮ ಭಾವಿ MLA ಅವ್ರಿಗೆ ಕುಡಿಯೋದನ್ನ ಕಲಿಸಿ. ಏನ್ರಿ ಇದು? ನಮ್ ಮಕ್ಳಿಗೆ ಯಾಕ್ರಿ ಇಂಥ ದುರ್ಬುದ್ಧಿ ಬಂತು? ನಮ್ಗೆ ಯಾಕ್ರಿ ಈ ರಾಜಕೀಯ? ಇದೆಲ್ಲ ಆ ಸೊಸೆಯರ ಕೆಲಸ. ಇವರು ತಲೆ ಕೆಡಿಸಿದ್ದಾರೆ. ಎಲೆಕ್ಷನ್ ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನಮ್ಮ ಹಳೆ ಮನೆ ಪತ್ರ ಇಟ್ಕೊಂಡು 1 ಲಕ್ಷ ರೂಪಾಯಿ ಕೊಡು. ನೋಡು, ನನ್ನ ಹತ್ರ ಎಲೆಕ್ಷನ್ಗೆ ಅಂತ ಸಾಲ ತಗೊಂಡವ್ರು ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ. ಯಾಕೆ ಅಂದ್ರೆ ಈ ಕೈಯಿನ ಮಹಾತ್ಮೆ ಹಂಗೈತೆ. ನಿನ್ ಕೈ ಮಹಾತ್ಮನೋ ಕೈವಾರ ಮಹಾತ್ಮನೋ ನನಗೆ ಗೊತ್ತಿಲ್ಲ. ನನಗೆ 1 ಲಕ್ಷ ರೂಪಾಯಿ ಬೇಕೇ ಬೇಕು. ನಿನಗ್ ದುಡ್ಡು ಬೇಕು ತಾನೆ? ಸ್ವಲ್ಪ ಇರು. ಲೇ ಪುಟ್ಲಿಗ, ಆ ಟಾಪ್ ಪೇಪರ್ ಪೆನ್ನುವೆ ಹಂಗೆ ಪ್ಯಾಡ್ ತಗೊಂಬಾರ. ಲೇ ಮುತ್ಯಾಲಿ, 50,000 ರೂಪಾಯಿ ದುಡ್ಡು ತಗೊಂಬಾರೆ. 1 ಲಕ್ಷ ರೂಪಾಯಿ ಬೋರ್ಲಿಂಗಣ್ಣ. ಸದ್ಯಕ್ ತಗೊಂಡ್ ಹೋಗಪ್ಪ. ನೀನೆಲ್ಲ ಹೋಯ್ತೀಯ, ನಾನೆಲ್ಲ ಹೋಯ್ತೀನಿ. ಹಂಗೆ ಎಬ್ಬೆಟ್ಟು ಒತ್ಸಲಿ. ರುಜು ಹಾಕಿದ್ದೀನಲ್ಲಪ್ಪ. ರುಜು ನಿಂದೆ ಅಂತ ರುಜುವಾತ್ ಆಗ್ಬೇಕಲ್ಲಪ್ಪ. ಅದಕ್ಕೆ ಬಹಳ ಬುದ್ಧಿವಂತ ಬೋರ್ಲಿಂಗಣ್ಣ. ಆಯ್ತಪ್ಪ, ತಗೊಂಡೋಗ್ರಿ. ಏನ್ ಕಾಫಿ ಕುಡಿತೀಯ, ಟೀ ಕುಡಿತೀಯ? ನಂಗೇನು ಬೇಡಣ್ಣ. ಚೆನ್ನಾಗಿದ್ರೆ? ಚೆನ್ನಾಗಿದ್ದೇನಮ್ಮ. ಜ್ಯೋತಿ, ಮಿಸ್ಟರ್ ಜಾನಕಿರಾಮಯ್ಯ, ವಾಟ್ ಇಸ್ ದಿಸ್? ಎಷ್ಟು ಧೈರ್ಯ ಇದ್ರೆ ನನ್ನ ಸ್ನೇಹಿತರಿಗೆ ನೀವು ಲಾಯರ್ ನೋಟಿಸ್ ಕಳಿಸ್ತೀರಾ? ಆ ಹಣನ ನನ್ನ ಸ್ನೇಹಿತರಿಗೆ ನಾನ್ ಕೊಟ್ಟಿದ್ದು. ನನಗೆ ಗೊತ್ತಿಲ್ಲದಾಗೆ ಹಣನ ಸಾಲ ಅಂತ ನೀವು ಹ್ಯಾಕ್ ಕ್ಲೈಮ್ ಮಾಡ್ತೀರಾ? ಹೌ ಡೇರ್ ಯು ಆರ್? ನಾನು ಮಾತು ಕೇಳಬೇಕು ಅನ್ನೋ ಜ್ಞಾನ ಬೇಡ ನಿಮ್ಗೆ? ಏನಂದ್ರೆ ಆ ಲಾಯರ್ ನೋಟಿಸ್ನ ನಾನೇ ಕಳ್ಸೋಕ್ ಹೇಳಿದ್ದು. ಜ್ಯೋತಿ, ನೀನು ಒಳಗಡೆ ಹೋಗು. ನಿಮ್ ಮುಂದೆ ನಿಜ ಹೇಳೋ ಬಾಧ್ಯತೆ ನನಗಿದೆ. ದಯವಿಟ್ಟು ಅವರನ್ನೇನು ಅನ್ಬೇಡಿ. ಐ ಸಿ. ನನ್ನ ಫ್ರೆಂಡ್ ಸಾಲ ಕೊಡ್ಬೇಕು ಅಂತ ನಿನ್ಗೆ ಯಾರು ಹೇಳಿದ್ದು? ನಾನೇ ತಿಳ್ಕೊಂಡೆ. ಅಂತ ಪರಿಸ್ಥಿತಿ ಏನ್ ಬಂದಿದೆ? ಪರಿಸ್ಥಿತಿ ಬಗ್ಗೆ ಎಲ್ರ ಮುಂದೆ ಮಾತಾಡೋದು ಸರಿಯಲ್ಲ. ಸಾರಿ ಫ್ರೆಂಡ್ಸ್, ನಡೆದ ವಿಷಯಕ್ಕೆ ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ಕೊತಾ ಇದ್ದೀನಿ. ಹೋಗ್ಬಿಟ್ಟು ಬನ್ನಿ. ಬಟ್ ಸಿದ್ಧಾರ್ಥ್, ಅನ್ನೆಸರ್ಲಿ ನಮ್ಮಿಂದ ನಿಮ್ ಸಂಸಾರ ನೀವು ತಿಳ್ಕೊಂಡಾಗ ಏನೂ ಆಗಿಲ್ಲ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು. ಏನೇ ಹೇಳು ಹರೀಶ್, ಸಿದ್ಧಾರ್ಥ್ ಇಸ್ ರಿಯಲಿ ಗ್ರೇಟ್. ಹೇಳಿ, ಯಾಕೆ ಹೀಗೆ ಮಾಡಿದ್ರಿ? ನನ್ನ ಸ್ನೇಹಿತರ ಮುಂದೆ ಯಾಕೆ ನಾನು ಅವಮಾನ ಮಾಡಿದ್ರಿ? ನೀವಿಬ್ರು ಸೇರ್ಕೊಂಡು ಸಿದ್ಧಾರ್ಥನ ಚರಿತ್ರಹೀನನಾಗಿ ಮಾಡಿ ನನ್ನ ವ್ಯಕ್ತಿತ್ವನೇ ಕೊಲೆ ಮಾಡ್ಬಿಟ್ರಿ. ತಾವು ತಪ್ಪು ತಿಳ್ಕೊಂಡ್ಬಿಟ್ರಿ ಯಜಮಾನ್ರೆ. ನಮ್ಮ ಉದ್ದೇಶ ಅದಲ್ಲ. ನಾನು ಲೆಕ್ಕದ ಪುಸ್ತಕ ತಗೊಂಡೋಗಿ ಅಮ್ಮ ಅವ್ರಿಗೆ ತೋರಿಸಿದ್ದಕ್ಕೆ, ನಾವು ಸಾಲ ಕೊಟ್ಟಿದ್ದಕ್ಕೆ ಖರ್ಚಿನ ಬಾಬತ್ ಅದ್ರಲ್ಲಿ ಇತ್ತೇ ಆಗಲಿ, ವಸೂಲಿ ಆಗೋದಕ್ಕೆ ಒಂದು ಉದಾಹರಣೆ ಇರಲಿಲ್ಲ. ವಸೂಲಿ ಆಗದ ಸಾಲ, ಸರಿ ಬೇಸಾಯ ಇಲ್ಲದ ಹೊಲ, ಎರಡು ಫಲ ಇಲ್ಲ ಅಮ್ಮ ಅವ್ರೆ ಅಂತ ನಾನೇ ಹೇಳಿದೆ. ಅದಕ್ಕೆ ಸಾಲ ವಸೂಲಿ ಮಾಡೋದಕ್ಕೆ ಲಾಯರ್ ನೋಟಿಸ್ ಕೊಡಬೇಕು ಅಂತ ನಾವೇ ನಿರ್ಧಾರ ಮಾಡಿದ್ವಿ. ಸಾಲ 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 ಯಾರು ಹೇಳಿದ್ದು ಅದನ್ನ ಸಾಲ ಅಂತ? ಅದು ಸಾಲ ಅಲ್ಲ ಜಾನಕಿರಾಮಯ್ಯನವರೇ, ನಾನು ನನ್ನ ಸ್ನೇಹಿತರಿಗೆ ಮಾಡಿರೋ ಸಹಕಾರ. ಒಂದು ತರ ದಾನ ಇದ್ದಾಗೆ. ದಾನ ವಾಪಸ್ ಕೇಳೋದು ಅವಮಾನ, ಅಪರಾಧ. ಅದನ್ನ ಅವ್ರಿಗೆ ದಾನವಾಗಿ ಯಾಕೆ ಕೊಟ್ಟೆ ಗೊತ್ತಾ? ನನ್ನ ಹಾಗೆ ಅವರು ಶ್ರೀಮಂತರಾಗಿ ಅವರಿಂದ 4-6 ಜನಕ್ಕೆ ಅನುಕೂಲ ಆಗಿ 100 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಅಂಡರ್ಸ್ಟ್ಯಾಂಡ್? ಅದನ್ನೇ ಸಾಲದ ರೂಪದಲ್ಲಿ ಕೊಡಬಹುದಲ್ಲ. ಸಾಲ ಅಂತ ಕೊಟ್ಟಾಗ ತಗೊಂಡವನಿಗೆ ಅದನ್ನ ವಾಪಸ್ ಕೊಡೋ ಹೊಣೆ ಇರುತ್ತೆ. ಆಗ ಅವನದನ್ನ ಉಪಯುಕ್ತವಾಗಿ ಖರ್ಚು ಮಾಡ್ತಾನೆ. ಅದೇ ದಾನ ಅಂತ ಕೊಟ್ಟಾಗ ಅದಕ್ಕೆ ಬೆಲೆ ಇರಲ್ಲ. ನಾನು ಬಡ ಕುಟುಂಬದಿಂದ ಬಂದವಳು. ನನಗೆ ಹಣದ ಬೆಲೆ ಗೊತ್ತಿದೆ.
ಆದ್ರೆ ನನ್ನ ಜೀವನದಲ್ಲಿ ನನಗೆ ಹಣ ಯಾವತ್ತೂ ದೊಡ್ಡದು ಅಂತ ಅನ್ಸಿಲ್ಲ ಜ್ಯೋತಿ. ನನಗೆ ಪ್ರೀತಿ ವಿಶ್ವಾಸನೇ ಮುಖ್ಯ. ಮೊದಲ ಸಲ ನಾನು ನಿನ್ನ ನೋಡಿದಾಗ ಯಾಕೆ ಇಷ್ಟಪಟ್ಟೆ ಗೊತ್ತಾ? ನಿನ್ನ ಅಣ್ಣಂದ್ರ ಮೇಲೆ, ತಂದೆ ತಾಯಿ ಮೇಲೆ ನಿನಗಿದ್ದ ಪ್ರೀತಿ ನೋಡಿ. ನಿನ್ನಂಥವ್ಳು ನನಗೆ ಹೆಂಡತಿ ಆಗ್ಬೇಕು ಅಂತ ಆಸೆ ಪಟ್ಟೆ. ಅದರಲ್ಲೂ ನೀನು ಹಣ ಅಂತಸ್ತಿಗೆ ಬೆಲೆ ಕೊಡದೇ ಇದ್ದಾಗ ನಿನ್ ಮೇಲೆ ಗೌರವ ಜಾಸ್ತಿ ಆಯ್ತು. ನಾನು ನಿನ್ ಮದುವೆ ಆದೆ. ಹಣದಿಂದ ಪ್ರೀತಿ ವಿಶ್ವಾಸನ ಕೊಂಡ್ಕೊಳಕ್ಕಾಗಲ್ಲ ಅಂತ ನನಗೆ ಗೊತ್ತು ಜ್ಯೋತಿ. ಇಷ್ಟೆಲ್ಲ ದುಡ್ಡಿದ್ರು ನಮ್ಮ ತಂದೆ ಅವರ ಕಡೆಗಾಲದಲ್ಲಿ ಪ್ರೀತಿಸೋ ಸ್ನೇಹಿತರಿಲ್ದೆ ಒಂಟಿಯಾಗಿ ನರಳ್ತಾ ಸತ್ತಿದ್ದ ನನ್ಗಿನ್ನೂ ಜ್ಞಾಪಕ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ನನ್ನ ಸ್ನೇಹಿತರಿಗಾಗ್ಲಿ ಸಂಬಂಧಿಕರಿಗಾಗ್ಲಿ ಸಾಲ ಕೊಡೋದಿಲ್ಲ. ಯಾಕೆಂದ್ರೆ ಒಂದು ಸಲ ನಾನು ಅವ್ರಿಗೆ ಸಾಲ ಅಂತ ಕೊಟ್ಟಾಗ ಅವರದನ್ನು ಹಿಂತಿರುಸೋಕಾಗದೇ ಇದ್ದಾಗ ಅವ್ರು ನನ್ನಿಂದ ದೂರ ಆಗ್ತಾರೆ. ನಮ್ಮ ಸ್ನೇಹ ಸಂಬಂಧ ಕಳೆದೋಗುತ್ತೆ. ಇದೇ ಕಾರಣಕ್ಕೆ ನಾನು ನಿಮ್ಮಣ್ಣ ಚಂದ್ರಣ್ಣನಿಗೂ ಸಾಲ ಅಂತ ಕೊಡ್ಲಿಲ್ಲ, ಬಹುಮಾನ ಅಂತ ಕೊಟ್ಟೆ. ಜ್ಯೋತಿ, ಸಾಲ ಅಂತ ಕೊಟ್ಟಾಗ ಸಿಗೋ ಸಂತೋಷ ನಿಮಿತ್ತ, ಅದೇ ಅದನ್ನ ದಾನ ಅಂತ ಕೊಟ್ಟಾಗ ಸಿಗೋ ಸಂತೋಷ ಶಾಶ್ವತ. ಇದು ನನ್ನ ಸಿದ್ಧಾಂತ. ನೀವು ಹೀಗೇನೆ ದಾನ ಮಾಡ್ತಾ ಹೋದ್ರೆ ಮುಂದಕ್ಕೆ ಏನಾಗಬಹುದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ ಯಜಮಾನ್ರೆ? ಇದೇ ವಿಷಯವಾಗಿ ನಮ್ಮ ತಂದೆಯವರು ಬಲಿ ಚಕ್ರವರ್ತಿ ಕರ್ಣನ್ ಕತೆ ಹೇಳಿ ಅವರ ದುರಂತಕ್ಕೆ ಅವರೇ ಕಾರಣ ಅಂತ ಹೇಳಿದ್ರು. ತಂದೆಯವರು ಹೇಳಿದ್ದು ಸರಿಯಾಗೇ ಇದೆ. ದಾನಕ್ಕೋಸ್ಕರವಾಗಿ ಪಾತಾಳ ಸೇರಿದ ಬಲಿ ಚಕ್ರವರ್ತಿ ಆಗಲಿ, ದಾನಕ್ಕೋಸ್ಕರವಾಗಿ ತಾನು ದೇಹಾನೇ ತೆತ್ತ ಕರ್ಣನಾಗಲಿ, ಇವರಿಬ್ರು ತಮ್ಮ ಅಂತ್ಯನ ದುರಂತವಾಗಿಸ್ಕೊಂಡಿದ್ದು ಸತ್ಯ ತಾನೆ? ಅವ್ರ ದುರಂತ ಮಾತ್ರ ನೀವು ಯೋಚಿಸ್ತಾ ಇದ್ದೀರಾ. ಅದರ ಹಿಂದಿರೋ ಮಹತ್ತರವಾದ ಆದರ್ಶನ ನೀವು ಪರಿಗಣಿಸ್ತಾ ಇಲ್ಲ. ಅವತ್ತು ಅವರು ಮಾಡಿದ ತ್ಯಾಗದಿಂದ ತಾನೆ ಇವತ್ತಿಗೂ ಅವ್ರ ಹೆಸರು ಶಾಶ್ವತವಾಗಿರುವುದು. ಅದಕ್ಕೆ ಈ ಕಲಿಯುಗದಲ್ಲೂ ಅವ್ರನ್ನ ಮಹಾದಾನಿ ದಾನಶೂರ ಅಂತ ನಾವು ಸ್ಮರಿಸೋದು. ಜಾನಕಿರಾಮಯ್ಯನವರೇ, ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ. ನಾ ಸತ್ತ ಮೇಲೆ 4 ಜನ 4 ದಿನಾನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ಡ್. ನಾನು ಈ ರೀತಿ ಆಸೆ ಪಡೋದು ತಪ್ಪ? ಖಂಡಿತ ತಪ್ಪಲ್ಲ ಯಜಮಾನ್ರೆ. ಆದ್ರೆ ದಾನ ಧರ್ಮ ಸ್ನೇಹಕ್ಕೂ ಸ್ವಲ್ಪ ಇತಿಮಿತಿ ಇದ್ರೆ ಚೆನ್ನ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನೋಡಿದ್ರ, ನನ್ನ ಮಾತಿನಿಂದ ನಿಮ್ಮಿಬ್ಬರ ಮನಸ್ಸು ನೋಯಿಸ್ಬಿಟ್ಟೆ. ಐ ಆಮ್ ಸಾರಿ ಜಾನಕಿರಾಮಯ್ಯನವರೇ. ಜ್ಯೋತಿ, ದಯವಿಟ್ಟು ನಾನು ಕ್ಷಮಿಸ. ನೀವು ನಮ್ಮನ್ನು ಕ್ಷಮಿಸಬೇಕು. ನಿಮ್ಮ ಹೃದಯ ವಿಶಾಲತೆನ ಅರ್ಥ ಮಾಡ್ಕೊಳ್ದೆ ನಾವು ತುಡುಕ್ಬಿಟ್ವಿ. ನಿಮ್ಮನ್ನ ನಿಮ್ಮ ಸ್ನೇಹಿತರೆದುರಿಗೆ ಅವಮಾನ ಮಾಡ್ಬಿಟ್ವಿ. ಜ್ಯೋತಿ, ಜ್ಯೋತಿ, ನಿಮ್ಮ ತಂದೆ ತಾಯಿಯವರದು 60ನೇ ವರ್ಷದ ಹುಡ್ದಬ್ಬ, ಬಟ್ಟೆ ಬರೆ ಎಲ್ಲ ತಗೋಬೇಕು ಅಂತ ಹೇಳ್ತಾ ಇದ್ದೆ. ಹೌದು ಅಂದ್ರೆ ಊರಿಗೆ ಕಳ್ಸ್ಕೊಡೋಣ? ಬೇಡ, ನಾವೇ ಊರಿಗೆ ಹೋಗೋಣ. ಹೌದು ಜ್ಯೋತಿ, ನಾನೇ ನಿಂತು ಈ ಷಷ್ಠಿ ಪೂರ್ತಿ ಸಮಾರಂಭನ ಅದ್ದೂರಿಯಾಗಿ ನಡೆಸ್ತೀನಿ. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಏನಂದ್ರೆ ನಿಮ್ ಕೈಯಿಂದ ಅಷ್ಟು ಹಣ ಖರ್ಚು ಮಾಡ್ಸೋಕೆ ನನಗೆ ಇಷ್ಟ ಇಲ್ಲ. ಹಾಗನ್ಬೇಡ ಜ್ಯೋತಿ. ನಮ್ ತಾಯಿ ಬದುಕಿದ್ದಾಗ ಅವ್ರ ಸೇವೆ ಮಾಡೋ ಭಾಗ್ಯ ಅಂತೂ ನನಗೆ ಸಿಗ್ಲಿಲ್ಲ. ಈಗ ಅಟ್ಲೀಸ್ಟ್ ನಿಮ್ಮ ತಾಯಿನ ನನ್ನ ತಾಯಿನ ನಾನು ನೋಡ್ತೀನಿ, ಅವ್ರ ಸೇವೆ ಮಾಡ್ತೀನಿ.
ಯಾರೋ ಕಳಿಸಿದ್ದು ಯಾರೋ ಕಳಿಸಿದ್ದು ಹೇಳ್ರು ಯಾರೋ ಕಳಿಸಿದ್ದು ಹೇಳ್ರು ಹೇಳೋ. ಮಲ್ಲಿಕಾರ್ಜುನ್ ಅವರು. For more updates, like, comment, subscribe to our channel.